ಕೇಂದ್ರ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ದೇಶದಾದ್ಯಂತ ಕೈಗೊಂಡಿದೆ. ಅದರಂತೆ ಈಗ ಕರ್ನಾಟಕದ ಸರದಿ. ಆದರೆ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ನಡಿಬೇಕಾಗಿದ್ದಂಥ ಈ ಒಂದು SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ದಾರಿ ತಪ್ಪಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆಂದ್ರೆ ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ, ಕಚೇರಿಗಳಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ಪ್ರಭಾವ ಬೀರ್ತಿದೆಯಾ ಅನ್ನುವಂಥ ಅನುಮಾನ ಹಾಗೂ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ JDS ನಿಂದ ತರಹೇವಾರಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ. ಈಗ ಈ ವಿಚಾರದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ಒಂದು ಪಾರದರ್ಶಕ SIR ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಕೇವಲ ಚುನಾವಣಾ ಆಯೋಗದ ಆಶಯ ಅಷ್ಟೇ ಅಲ್ಲ, ನಮ್ಮೆಲ್ಲರ ಆಶಯ ಕೂಡ. ಯಾರೆಲ್ಲ ಅನ್ವಾಂಟೆಡ್ ಮತದಾರರಿದ್ದಾರೋ, ಮೃತಪಟ್ಟಿರುವಂಥ ಮತದಾರರಿದ್ದಾರೋ, ಅಥವಾ ಬೇರೆ ಕಡೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೋ ಅಂಥವರ ಹೆಸರನ್ನ ಆಯಾ ವಾರ್ಡ್ಗಳಲ್ಲಿ ತೆಗೆದು ಹಾಕಬೇಕು. ಈಗ ಜರಡಿ ಆಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಪ್ರಕ್ರಿಯೆ ಇದು. ಪಾರದರ್ಶಕವಾಗಿ ನಡಿಬೇಕೋ ಇಲ್ವೋ? ಖಂಡಿತವಾಗ್ಲೂ ನಡಿಬೇಕು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ವಿಪಕ್ಷಗಳು ರಿಲೀಸ್ ಮಾಡಿರುವಂತಹ ಸಾಕ್ಷಿಗಳು, ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈ ಒಂದು SIR ಪ್ರಕ್ರಿಯೆ ದಾರಿ ತಪ್ಪಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅದರೊಂದು ಸಣ್ಣ ಝಲಕ್ಕನ್ನು ನೀವು ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ, ಕಚೇರಿಗಳಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಫಿಲಪ್ ಮಾಡಿಸ್ಕೊಂಡು ಅದರ ಅಕ್ನಾಲೆಜ್ಮೆಂಟನ್ನು, ಅಂದರೆ ಒಂದು ಕಾಪಿಯನ್ನು ಅವರು ಕೊಟ್ಟು ಇನ್ನೊಂದು ಕಾಪಿಯನ್ನು ಅಧಿಕಾರಿಗಳು ಪಡೆದುಕೊಂಡು ಈ ರೀತಿಯಾಗಿ ನಡೆಯುವಂಥದ್ದು ಪರಿಷ್ಕರಣೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಡೀ ವಾರ್ಡ್ನ ಮತದಾರರ ಪಟ್ಟಿಯನ್ನು ಗುಡ್ಡೆ ಹಾಕ್ಕೊಂಡು ಅವ್ರು ಬೇಡ ಇವ್ರು ಬೇಕು, ಅವ್ರು ಬೇಡ ಇವ್ರು ಬೇಕು, ಈ ರೀತಿಯಾಗಿ ಅಡಿಷನ್ ಡಿಲೀಷನ್ ಮಾಡುವಂಥದ್ದಲ್ಲ SIR ಪ್ರಕ್ರಿಯೆ. ಹಾಗಿದ್ರೆ ಯಾವ ಪುರುಷಾರ್ಥಕ್ಕೆ SIR ಮಾಡಬೇಕು? ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇಡೀ ವಾರ್ಡ್ನ ಮತದಾರರ ಹೆಸರುಗಳನ್ನು ಗುಡ್ಡೆ ಹಾಕ್ಕೊಂಡು ಒಂದು ಕಡೆನೇ ಮಾಡಿ ಮುಗಿಸ್ಬೋದಲ್ಲ. ಹಾಗಿದ್ರೆ ಇಷ್ಟೊಂದು ಜನ ಸಿಬ್ಬಂದಿ ಬೆವರು ಸುರಿಸಿ ಯಾಕೆ ಕೆಲಸ ಮಾಡಬೇಕು? ಹಾಗಿದ್ರೆ ವಿಪಕ್ಷಗಳು ರಿಲೀಸ್ ಮಾಡಿರುವಂಥ ವಿಡಿಯೋ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಇದೆ. ಯಾಕಂದರೆ ರಾಮನಗರದಲ್ಲಿ ಹಾಗೂ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ವರದಿಯಾಗಿವೆ. ನೋಡಿ, ಒಂದು ಗುಡ್ಡೆ ಹಾಕೊಂಡು ಯಾವುದೋ ಈ ಹುಂಡಿ ಹಣ ಎಣಿಕೆ ಮಾಡ್ತಾರಲ್ಲ, ಆ ರೀತಿಯಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು, ಗುಂಪು ಗುಂಪಾಗಿ SIR ಪ್ರಕ್ರಿಯೆ ಮಾಡ್ತಿರುವಂಥದ್ದು. ಅದರಲ್ಲಿ BLOಗಳು ಯಾರೋ, ಮಸೀದಿಯವ್ರು ಯಾರೋ, ಸಾಮಾನ್ಯ ಜನರು ಯಾರೋ. ಸೊ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರಭಾವ ಬೀರ್ತಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇನ್ನೊಂದು ಗಮನಿಸಬೇಕು ನೀವು, SIR ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ BLOಗಳ ಜೊತೆಗೆ ಪಕ್ಷದ ಏಜೆಂಟ್ಗಳು ಕೂಡ ಮನೆ ಮನೆಗೆ ಬರ್ತಾರೆ. ಅವರ ಕೆಲಸ ಏನು? ಯಾವುದೇ ರೀತಿಯಾದಂಥ ಅನ್ಯಾಯ ಆಗಬಾರ್ದು, ಅದು ಯಾರೇ ಆಗಿರಲಿ, ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಏಜೆಂಟ್ಗಳು ಹೋಗ್ತಾರೆ BLOಗಳ ಜೊತೆಗೆ. ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಗುಂಪು ಗುಂಪಾಗಿ SIR ನಡೀತಿರುವಂಥ ಒಂದು ದೃಶ್ಯವನ್ನು BLOಗಳು ಯಾರೋ, ಅಧಿಕಾರಿಗಳು ಯಾರೋ, ಜನಸಾಮಾನ್ಯರು ಯಾರೋ, ಮತದಾರರು ಯಾರೋ, ಅಥವಾ ಮಸೀದಿಯವರು ಯಾರೋ, ಯಾವುದೂ ಕೂಡ ಡಿಫ್ರೆನ್ಸೇ ಇಲ್ಲ ಅಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.